ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೈವಿ ಲವ್ ಪೇಜ್. ಆಸ್ ವಿ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ವಿಡಿಯೋ ತುಂಬ ಜನ ಕ್ಲಾಟ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ. ಲೆಟ್ಸ್ ಬಿಗಿನ್. ಸೊ ಕ್ಲಾಟ್ ಅಂತ ಅಂದರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್. ಜನರಲ್ ಆಗಿ ಹೇಳೋದಾದರೆ ಇದೊಂದು ಎಂಟ್ರೆನ್ಸ್ ಎಕ್ಸಾಮು. ಸ್ಟೂಡೆಂಟ್ಸು ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಸೀಟ್ ತಗೋಬೇಕು ಅಂತ ಅಂದರೆ ಈ ಎಕ್ಸಾಮ್ಸಲ್ಲಿ ಅವ್ರು ಕೊಟ್ಟಿರೋ ಅಂತಹ ಕ್ರೈಟೀರಿಯಾನ ಅಥವಾ ಕಟ್ ಆಫ್ನ ರೀಚ್ ಆಗಬೇಕಾಗತ್ತೆ. ಸೊ ಓವರ್ ಆಲ್ ಇಂಡಿಯಾದಲ್ಲಿ 26 ನ್ಯಾಷನಲ್ ಲಾ ಸ್ಕೂಲ್ಗಳಿದೆ. ಅದರಲ್ಲಿ 25 ನ್ಯಾಷನಲ್ ಲಾ ಸ್ಕೂಲ್ಗಳು ಕ್ಲಾಟ್ ಬೇಸಿಸ್ ಮೇಲೆ ಸ್ಟೂಡೆಂಟ್ಗೆ ಸೀಟ್ನ ಅಲಾಟ್ ಮಾಡೋದು. ಇನ್ನೊಂದು ಡೆಲ್ಲಿ ಯೂನಿವರ್ಸಿಟಿ ಆಫ್ ಲಾ. ಸೊ ಅದು ಹೇಗೆ ಮಾಡುತ್ತೆ ಅಂತ ಅಂದರೆ AILE ಆಲ್ ಇಂಡಿಯಾ ಲಾ ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಅದು ಡಿಫ್ರೆಂಟು. ನಾವು ಇವಾಗ ಕ್ಲಾಟ್ ಬಗ್ಗೆ ಅಂದರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಇಂಜಿನಿಯರಿಂಗ್ ಓದೋ ಅಂತಹ ಸ್ಟೂಡೆಂಟ್ಸು IIT ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರೆ. MBA ಓದೋ ಅಂತಹ ಸ್ಟೂಡೆಂಟ್ಸು IIM ಎಂಟ್ರೆನ್ಸ್ ಎಕ್ಸಾಮ್ ಬರೀತಾರೆ. ಸೊ ಹಾಗೆ LLB ಓದಬೇಕು ಅಂತ ಇರೋ ಸ್ಟೂಡೆಂಟ್ಸು ಕ್ಲಾಟ್ ಎಕ್ಸಾಮ್ನ ಕ್ವಾಲಿಫೈ ಆಗಬೇಕು. ಸೊ ನೀವು ಒಂದ್ಸಲ ಕ್ಲಾಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡು ಕಾಲೇಜ್ ಕ್ರೈಟೀರಿಯಾ ಅಥವಾ ಕಟ್ ಆಫ್ನ ರೀಚ್ ಆದರೆ ನೀವು ನ್ಯಾಷನಲ್ ಲಾ ಸ್ಕೂಲಲ್ಲಿ LLB ಮಾಡ್ಬೋದು. ಬಟ್ ಫೀಸ್ ಸ್ಟ್ರಕ್ಚರು ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಒಂಥರ ಇರುತ್ತೆ, ಹೈದರಾಬಾದಲ್ಲಿ ಒಂಥರ ಇರುತ್ತೆ, ಒಡಿಶಾದಲ್ಲಿ ಒಂಥರ ಇರುತ್ತೆ. ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಲೇಜ್. ಸೊ ಇದರಲ್ಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ಸ್ ಏನು ಅಂತ ಅಂದರೆ 26 ನ್ಯಾಷನಲ್ ಲಾ ಯೂನಿವರ್ಸಿಟಿಗಳಲ್ಲಿ ಬ್ಯಾಂಗ್ಳೂರ್ ನ್ಯಾಷನಲ್ ಲಾ ಯೂನಿವರ್ಸಿಟಿ ಫಸ್ಟ್ ಪ್ಲೇಸಲ್ಲಿದೆ. ಇನ್ನೊಂದು ಬೆನಿಫಿಟ್ಸು, ಬೇರೆ ಸ್ಟೇಟು ಬೇರೆ ರೀಜನಿಂದ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ನಿಮಗೆ ಬ್ರಾಡ್ ಎಕ್ಸ್ಪೋಜರ್ ಸಿಗುತ್ತೆ. ಅದ್ರ ಜೊತೆಗೆ ಒಂದ್ಸಲ ನೀವು ಕೋರ್ಸ್ ಮುಗಿಸಿದ ತಕ್ಷಣ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಥರನೇ ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಕ್ಲಾಟ್ ಎಕ್ಸಾಮ್ನ ತಗೊಳ್ಳೋಕ್ಕೆ ಯಾರಿಗೆಲ್ಲ ಆಪರ್ಚುನಿಟಿ ಇದೆ, ಸಿಲೆಬಸ್ ಏನಿರುತ್ತೆ, ಎಕ್ಸಾಮ್ನ ಯಾವಾಗ ಕಂಡಕ್ಟ್ ಮಾಡ್ತಾರೆ, ಪ್ಲಾನ್ ಆಫ್ ಆ್ಯಕ್ಷನ್ ಹೇಗಿರಬೇಕು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಕ್ಲಾಟ್ ಎಕ್ಸಾಮ್ನ ಬರೀಬೇಕು ಅಂದ್ಕೊಂಡಿರೋರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಕ್ಲಾಟ್ ಎಕ್ಸಾಮ್ನ ಯಾರೆಲ್ಲ ಬರಿಬೋದು ಅಂತ ಅಂದರೆ 5 years LLB ಕೋರ್ಸ್ ಮಾಡುವಂಥ ಎಲ್ಲ ಸ್ಟೂಡೆಂಟ್ಗಳು ಬರಿಬೋದು. ಬಟ್ ಈ ಸ್ಟೂಡೆಂಟ್ಗಳು PUCಯಲ್ಲಿ ಸೈನ್ಸ್, ಆರ್ಟ್ಸ್ ಅಥವಾ ಕಾಮರ್ಸ್ ಯಾವುದಾದ್ರೂ ಸ್ಟ್ರೀಮಿಂದ, 3 ಸ್ಟ್ರೀಮಲ್ಲಿ ಯಾವುದಾದ್ರೂ ಸ್ಟ್ರೀಮ್ ಆಗಿರ್ಬೋದು, ಯಾವ ಸ್ಟ್ರೀಮಿಂದ ಬಂದ್ರೂ ಅವ್ರಿಗೆ ಇಲ್ಲಿ 5 years LLB ಮಾಡುವಂಥ ಅವಕಾಶ ಇದೆ. ಬಟ್ SC ಅಥವಾ SC ಸ್ಟೂಡೆಂಟ್ ಆಗಿದ್ದರೆ ಅವರು 45%ನ PUCಯಲ್ಲಿ ಸ್ಕೋರ್ ಮಾಡಿರಬೇಕು. ಜನರಲ್ ಮೆರಿಟ್ ಅಥವಾ OBC ಸ್ಟೂಡೆಂಟು 50%ನ ಸ್ಕೋರ್ ಮಾಡಿರಬೇಕು. ಸೊ ಅಂಥ ಎಲ್ಲ ಸ್ಟೂಡೆಂಟ್ಗಳು ಈ ಕ್ಲಾಟ್ ಎಕ್ಸಾಮ್ನ ತಗೊಂಡು ಪಾಸ್ ಮಾಡಿಕೊಂಡು ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ 5 years LLB ಕೋರ್ಸ್ನ ಮಾಡ್ಬೋದು. ಸೊ ಎವ್ರಿ ಇಯರ್ ಕ್ಲಾಟ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಆಗಸ್ಟ್ ಫಸ್ಟ್ ವೀಕಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಡಿಸೆಂಬರ್ 6th ಅಥವಾ 7th ಅಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ಗೆ ಆಗಸ್ಟ್ ಫಸ್ಟ್ ವೀಕಿಂದ ಅಕ್ಟೋಬರ್ ಎಂಡ್ವರೆಗೂ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕ್ಕೆ ಟೈಮ್ ಇರುತ್ತೆ. ಇಲ್ಲಿ ಕ್ಲಾಟ್ ಎಕ್ಸಾಮ್ದು ಎಕ್ಸಾಮಿನೇಷನ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ಅಂದರೆ, ಕ್ವಶನ್ ಪೇಪರಲ್ಲಿ 120 ಕ್ವಶನ್ಸ್ ಇರುತ್ತೆ. 120 ಮಾರ್ಕ್ಸ್ಗೆ 2 hours ಟೈಮ್ ಇರುತ್ತೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 120 ಕ್ವಶನ್ಸ್ ಇರುತ್ತೆ. 120 ಮಾರ್ಕ್ಸ್ಗೆ ಸೇಮ್ 120 ಮಿನಿಟ್ಸ್ ಇರುತ್ತೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 1 mark. ಒಂದು ಕ್ವಶನ್ಗೆ ನಿಮಗೆ 1 ನಿಮಿಷ ಟೈಮ್ ಸಿಗುತ್ತೆ. ಇದ್ರ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಒಂದು ಕ್ವಶನ್ಗೆ ರಾಂಗ್ ಆನ್ಸರ್ ಮಾಡಿದ್ರೆ ಸೊ -0.25 ಮಾರ್ಕ್ಸ್ ಹೋಗುತ್ತೆ. ಸಿಲೆಬಸ್ ಪ್ಯಾಟರ್ನ್ ಹೇಗೆ ಡಿವೈಡ್ ಆಗುತ್ತೆ ಅಂತ ಅಂದರೆ, ಕರೆಂಟ್ ಅಫೇರ್ಸ್, ಜನರಲ್ ನಾಲೆಡ್ಜು 28ರಿಂದ 32, 28ಇಂದ 32 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೀಗಲ್ ರೀಸನಿಂಗು, ಲಾಜಿಕಲ್ ರೀಸನಿಂಗು ಸೇಮ್ 28ಇಂದ 32 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಗ್ಲೀಷು 22ಇಂದ 26 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ವಾಂಟಿಟೇಟಿವ್ ಟೆಕ್ನಿಕ್ಸು ಒಂದು 10ಇಂದ 14 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ಕರೆಂಟ್ ಅಫೇರ್ಸಲ್ಲಿ ಏನು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಲೀಗಲ್ ನ್ಯೂಸ್ಗಳ ಮೇಲೆ ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಜರ್ನಲಿಸ್ಟಿಕ್ ಸೋರ್ಸು, ಜೊತೆಗೆ ನಾನ್ ಫಿಕ್ಷನಲ್ ರೈಟಿಂಗ್ಸು, ಕಂಟೆಂಪ್ರರಿ ಈವೆಂಟ್ಸು, ಅದ್ರ ಸಿಗ್ನಿಫಿಕೆನ್ಸು, ಮತ್ತು ನ್ಯಾಷನಲ್ ಅಫೇರ್ಸು, ಹಿಸ್ಟಾರಿಕಲ್ ಈವೆಂಟ್ಸ್ ಬಗ್ಗೆ ಕ್ವಶನ್ನ ಕೇಳ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಕ್ವಶನ್ನ ಕೇಳ್ಬೋದು. ಸೊ ಈ ಥರ ಜನರಲ್ ಆಗಿರುತ್ತೆ. ಇನ್ನು ಲೀಗಲ್ ರೀಸನಿಂಗಲ್ಲಿ ನೋಡೋದಾದರೆ ಕಾನ್ಸ್ಟಿಟ್ಯೂಷನ್ ಬೇಸಿಕ್ಸ್ನ ತಿಳ್ಕೊಬೇಕು, ಲೀಗಲ್ ಪ್ರಿನ್ಸಿಪಲ್ಸ್ನ ತಿಳ್ಕೊಬೇಕು, ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಲಾಜಿಕಲ್ ರೀಸನಿಂಗಿಗೆ ಬಂದರೆ ಸೀಟಿಂಗ್ ಅರೇಂಜ್ಮೆಂಟು, ಬ್ಲಡ್ ರಿಲೇಷನ್ ಬಗ್ಗೆ ಮಾತಾಡುತ್ತೆ. ಫಾರ್ ಎಕ್ಸಾಂಪಲ್ ಡಿಗೆ ಏನಾಗಬೇಕು, ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಗೊತ್ತಿದ್ರೆ ಇದರಲ್ಲಿ ಸ್ವಲ್ಪ ಐಡಿಯಾ ಇದ್ದರೆ ಚೆನ್ನಾಗಿರುತ್ತೆ ಈ ಸಬ್ಜೆಕ್ಟು. ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಮ್ಯಾಥ್ಸು. 10th ಓದಿದ್ದೀರಿ ಅಲ್ವಾ, ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ರೇಷಿಯೋ ಪ್ರೊಪೋರ್ಷನೇಟ್ ಹೇಗೆ ತೆಗೆಯೋದು, ಬೇಸಿಕ್ ಅರ್ಥಮೆಟಿಕ್ಸ್ ಇರುತ್ತೆ, ಚಾರ್ಟ್ ಹಾಕೋದಿರುತ್ತೆ, ಅಷ್ಟೇ. ಸೊ ಇಷ್ಟೆಲ್ಲ ಸಬ್ಜೆಕ್ಟ್ಸ್ನ ಕವರ್ ಮಾಡಿ ಕ್ಲಾಟ್ ಎಕ್ಸಾಮ್ನ ಪಾಸ್ ಮಾಡಿ ನ್ಯಾಷನಲ್ ಲಾ ಸ್ಕೂಲಲ್ಲಿ ಸೀಟ್ ತಗೋಬೇಕು ಅಂತ ಅಂದರೆ ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ಸ್ಟೆಪ್ಸ್ನ ನಾವು ತಗೋಬೇಕು. ಡೈಲಿ ರೀಡಿಂಗ್ ಹ್ಯಾಬಿಟ್ ಇರಬೇಕು. ಜೊತೆಗೆ
ಕರೆಂಟ್ ಅಫೇರ್ಸ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಕರೆಂಟ್ ಅಫೇರ್ಸ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದರೆ ಸೋರ್ಸು ನ್ಯೂಸ್ ಪೇಪರು, ಡೈಲಿ ನ್ಯೂಸ್ ಪೇಪರ್ನ ಓದಬೇಕು. ಅದ್ರ ಜೊತೆಗೆ ವೀಕ್ಲಿ 2 ಅಥವಾ 3 ಟೈಮ್ಸು ಮಾಕ್ ಟೆಸ್ಟ್ನ ಬರೀಬೇಕು. ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್. ಲೀಗಲ್ ರೀಸನಿಂಗ್ ಪ್ರಾಕ್ಟೀಸ್ ತುಂಬ ಬೇಕು. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಪ್ರಿನ್ಸಿಪಲ್ಲು ಲ್ಯಾಟಿನ್ ವರ್ಡಲ್ಲಿರುತ್ತೆ. ಲಾ ಬೇಸಿಸ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಅರ್ಥ ಮಾಡ್ಕೊಂಡ್ರೆ ಈಸಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಪ್ರಿನ್ಸಿಪಲ್ಸ್ ಯಾಕೆ ಬೇಕು ಅಂತ ಅಂದರೆ ಏನಾದರೂ ಒಂದನ್ನು ಡಿಸೈಡ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ ಒಂದು ಗ್ರೌಂಡ್ ಬೇಕು ಡಿಸೈಡ್ ಮಾಡೋಕ್ಕೆ. ಯಾವಾಗಲೂ ಡಿಸಿಷನ್ ರೀಸನಬಲ್ ಆಗಿರಬೇಕು, ಫೇರ್ ಆಗಿರಬೇಕು, ಬಯಾಸ್ ಆಗಿರಬಾರ್ದು, ಜೊತೆಗೆ ಪರ್ಸ್ನಲ್ ಇಂಟ್ರೆಸ್ಟ್ ಇರಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇದಕ್ಕೆ ಆಧಾರ ಏನು ಅಂತ ಅಂದರೆ ಈ ಪ್ರಿನ್ಸಿಪಲ್ಸ್ಗಳೇ. ಇಟ್ಸ್ ನಥಿಂಗ್ ಬಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಷ್ಟೇ. ಒಂದು ಉದಾಹರಣೆ ನೋಡೋದಾದ್ರೆ, ನೆಮೋ ಜುಡೆಕ್ಸ್ ಇನ್ ಕಾಸಸ್ ಯು ಅಂತ ಒಂದು ಪ್ರಿನ್ಸಿಪಲ್, ಲೀಗಲ್ ಪ್ರಿನ್ಸಿಪಲ್ ಇದೆ. ಇಟ್ ಮೀನ್ಸ್ ನೋ ಒನ್ ಶುಡ್ ಬಿ ಎ ಜಡ್ಜ್ ಇನ್ ದೇರ್ ಓನ್ ಕೇಸ್ ಅಂತ. ತಮ್ಮ ಕೇಸಲ್ಲಿ ತಾವೇ ಜಡ್ಜ್ ಆಗಬಾರ್ದು ಅಂತ ಹೇಳುತ್ತೆ. ಇಲ್ಲಿ ಫ್ಯಾಕ್ಟ್ ಏನಾಗ್ಬೋದು, ನ್ಯೂಟ್ರಲ್ ಆಗಿರಬೇಕು ಡಿಸಿಷನ್, ಪರ್ಸ್ನಲ್ ಇಂಟ್ರೆಸ್ಟ್ ಇರಬಾರ್ದು ಅಂತ ಹೇಳುತ್ತೆ. ಇಫ್ ಇನ್ ಕೇಸು ಜಡ್ಜ್ ಡಿಸಿಷನ್ ಕೊಡುವಾಗ ಅವ್ರ ಸ್ನೇಹಿತ ಅಥವಾ ರಿಲೇಟಿವ್ಸ್ ಇದ್ದು ಅವ್ರು ಫೇರ್ ಆಗಿ ಕೊಟ್ರೆ ನೆಮೋ ಜುಡೆಕ್ಸ್ ರೂಲ್ಸ್ನ ವೈಲೇಟ್ ಮಾಡ್ದಂಗೆ. ಸೊ ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ, ಯಾವುದೇ ಕಾರಣಕ್ಕೂ ಬಯಾಸ್ ಅಂದರೆ ಪರ್ಸ್ನಲ್ ಬಯಾಸ್ ಯಾವುದು ಇರಬಾರ್ದು, ಯಾವಾಗಲೂ ಡಿಸಿಷನ್ ನ್ಯೂಟ್ರಲ್ ಆಗಿರಬೇಕು ಅಂತ ಮಾತಾಡುತ್ತೆ. ಕೊನೆಯದಾಗಿ ಟೈಮ್ ಮ್ಯಾನೇಜ್ಮೆಂಟು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಇಲ್ಲಿ 120 ಕ್ವಶನ್ಸ್ ಇರುತ್ತೆ. 120 ಮಾರ್ಕ್ಸ್ಗೆ ಸೇಮ್ 120 ಮಿನಿಟ್ಸು ಟೈಮ್ ಇರುತ್ತೆ, ಅಂದರೆ 2 ಅವರ್ಸ್ ಟೈಮ್ ಇರುತ್ತೆ. ಈಚ್ ಕ್ವಶನ್ಗೆ 1 ನಿಮಿಷ ಮಾತ್ರ ನಿಮಗೆ ಟೈಮ್ ಸಿಗುತ್ತೆ. ಇದ್ರ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ಸೊ ಸ್ಪೀಡ್ ಜೊತೆಗೆ ಅಕ್ಯುರೆಸಿನೂ ಮೇಂಟೈನ್ ಮಾಡಬೇಕು. ಇದಕ್ಕೆಲ್ಲ ಬೆಸ್ಟ್ ಗ್ರೌಂಡ್ ಅಂತ ಅಂದರೆ ಮಾಕ್ ಟೆಸ್ಟ್ ಪ್ರಾಕ್ಟೀಸು. ವೀಕ್ಲಿ 2 ಅಥವಾ 3 ಟೈಮ್ಸು ಮಾಕ್ ಟೆಸ್ಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಮ್ಯಾನೇಜ್. ಇನ್ನು ಪ್ರಿಪ್ರೇಷನ್ನು 4 ತಿಂಗಳು ಅಥವಾ 6 ತಿಂಗಳಲ್ಲೆಲ್ಲ ಓದಿ ಕ್ಲಿಯರ್ ಮಾಡ್ಕೋಬೋದು ಅನ್ನೋದು ಇಲ್ಯೂಷನ್. ಡೋಂಟ್ ಬಿಲೀವ್ ಆನ್ ಸಚ್ ಥಿಂಗ್ಸ್. ಒಬ್ಬ ಸ್ಟೂಡೆಂಟ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟ್ಲೀಸ್ಟ್ 1 ಅಥವಾ 1.5 ಇಯರ್ನ ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. ಹಂಗಿದ್ದವಾಗ ಮಾತ್ರ ನೀವು ಕ್ಲಿಯರ್ ಮಾಡ್ಕೋಬೋದು. 6ರಿಂದ 8 ತಿಂಗಳು ಸೀರಿಯಸ್ ಪ್ರಿಪ್ರೇಷನ್ ಇರಬೇಕು. ಈ ವಿಡಿಯೋನ 10th ಸ್ಟೂಡೆಂಟು ಅಥವಾ ಫಸ್ಟ್ PUC, ಸೆಕೆಂಡ್ PUC ಇವಾಗ ಸ್ಟಾರ್ಟ್ ಮಾಡಿರೋಂತಹ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ಇವಾಗಿಂದನೇ ಕ್ಲಾಟ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಬೇಸ್ನ ಇದು ಸ್ಟ್ರಾಂಗ್ ಮಾಡುತ್ತೆ. ಪ್ರಿಪ್ರೇಷನ್ ತುಂಬ ಮುಖ್ಯ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಡೌಟ್ ರೈಸ್ ಆಗಬೇಕು, ಎಲ್ಲಿಂದ ಓದಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು. ಸೊ ವಿತೌಟ್ ಗೈಡೆನ್ಸು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಯೂಟ್ಯೂಬಲ್ಲಿ ತುಂಬ ರಿಸೋರ್ಸಸ್ ಇದೆ, ಯೂಸ್ ಮಾಡಿಕೊಂಡು ಸೆಲ್ಫ್ ಸ್ಟಡಿ ಮಾಡ್ಬೋದು. ನಿಮಗೆ ಸೆಲ್ಫ್ ಪ್ರಿಪ್ರೇಷನ್ನು ಕಷ್ಟ ಅಂತ ಅನಿಸಿದ್ರೆ ಯಾವುದಾದ್ರೂ ಕೋಚಿಂಗ್ ಸೆಂಟರಲ್ಲಿ ಕ್ಲಾಸಸ್ನ ತೊಗೋಬೋದು. ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೀಗಲ್ ಅಪ್ಡೇಟ್ಸ್ಗಳಿಗಾಗಿ ಸ್ಟೇ ಟ್ಯೂನ್ಡ್. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ.